ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಪಾನಿಪುರಿ ಮಾಡುವ ವಿಧಾನವನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪಾನಿ ಮಾಡಲು ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಮತ್ತು 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಳ್ತೀನಿ. ಫೈನ್ ಪೇಸ್ಟ್ ಆಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಆದ ನಂತರ ಅದನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಸ್ಟೇನರಲ್ಲಿ ಅದನ್ನು ಸ್ಟೇನ್ ಮಾಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಈ ಥರ ಮಸಾಲೆ ಹೋಗುವವರೆಗೂ ಚೆನ್ನಾಗಿ ಸ್ಟೇನ್ ಮಾಡ್ಕೊಳ್ಳಿ. ನೋಡಿ, ಸ್ಟೇನ್ ಮಾಡಿದ ತಕ್ಷಣ ಈ ಥರ ಪಾನಿ ಬಂದಿದೆ. ನಾವು ಇದಕ್ಕೆ ಮತ್ತೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಬೋದು. ನಾನಿವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆ್ಯಡ್ ಮಾಡಿದ ತಕ್ಷಣ ಅದಕ್ಕೆ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನಂತರ ಇಷ್ಟನ್ನವರ ಕೊರಿಯಾಂಡರ್ ಪೌಡ್ರನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಆಗ್ಬೋದು. ನಂತರ ಚಾಟ್ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಜೀರಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ವೈಟ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಅಡುಗೆ ಹಾಕ್ತೇವಲ್ಲ ಅದನ್ನು ಮುಂಚೆನೇ ನಾನು ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಂತರ ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಕೊನೆಯದಾಗಿ ಪಾನಿಪುರಿ ಮಸಾಲ ರೆಡಿಮೇಡಿದು ಅದನ್ನು ಸೇರಿಸ್ತಾಯಿದ್ದೀನಿ. ಕೊನೆಯದಾಗಿ ಆಮ್ಚೂರ್ ಪೌಡ್ರನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಲಿಂಬು ಹುಳಿ ಹಾಕಿದ್ದೀನಿ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಬಿಡ್ಬೋದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೌಡ್ರ್ಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾನಿ ತುಂಬ ತಿಕ್ನೆಸ್ ಅನಿಸಿದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಕೂಡ ಆ್ಯಡ್ ಮಾಡಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಹಸಿಮೆಣಸಿನ್ಕಾಯನ್ನು ಅಡ್ಡ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಲಿಂಬು ಹಣ್ಣನ್ನು ಈ ಥರ ಕಟ್ ಮಾಡಿ ಪಾನಿಯಲ್ಲಿ ಆ್ಯಡ್ ಮಾಡ್ತಾನೆ. ಹಾಗಾದರೆ ರೆಡಿ ಆಯಿತು ನಮ್ಮ ಪಾನಿಪುರಿಯ ಪಾನಿ. ಹಾಗಾದರೆ ಸ್ವೀಟನ್ನು ಹೇಗೆ ರೆಡಿ ಮಾಡ್ಬೋದು, ಆ ಪಾನಿಪುರಿಗೆ ಸ್ವೀಟ್ ಪಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ಕಡಿಮೆನೇ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಿದ ನಂತರ ಅದಕ್ಕೆ 2 ಸ್ಪೂನನ್ನು ನಾನು ಬೆಲ್ಲದ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿ ಬರುತ್ತೆ. ಅದರ ನಂತರ ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಅದಕ್ಕೆ ಜೀರಾ ಪೌಡ್ರನ್ನು ಸೇರಿಸ್ತಾಯಿದ್ದೀನಿ. ನಂತರ ಚಾಟ್ ಮಸಾಲ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ನಂತರ ಕೊರಿಯಾಂಡರ್ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಅದು ಕುದಿ ಬರಬೇಕು. ಚೆನ್ನಾಗಿ ಸ್ವಲ್ಪ ತಿಕ್ನೆಸ್ ಬರುತ್ತೆ. ತಿಕ್ನೆಸ್ ಆದಮೇಲೆ ರೆಡಿ ಆಗುತ್ತೆ ನೋಡಿ ಸ್ವೀಟ್ ಪಾನಿ. ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ರೆಡಿ ಆಯ್ತು ನೋಡಿ ನಮ್ಮದು ಸ್ವೀಟ್ ಪಾನಿ. ರೆಡಿಯಾದ ಸ್ವೀಟ್ ಪಾನಿಯನ್ನು ಮತ್ತೆ ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಅಂದರೆ ಅದರಲ್ಲಿ ನಾರುಗಳೆಲ್ಲ ಇದ್ದರೆ ಹೋಗುತ್ತೆ. ಚೆನ್ನಾಗಿ ಮಸಾಲೆ ಹೋಗುವವರೆಗೂ ಈ ರೀತಿ ಅದನ್ನು ಸ್ಟೇನ್ ಮಾಡ್ಕೊಳ್ಳಿ. ಸ್ಟೇನ್ ಮಾಡ್ಕೊಂಡ ನಂತರ ಅದನ್ನು ಚೆನ್ನಾಗಿ ಪಾನಿಯೊಂದಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಟೇಸ್ಟ್ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿದ್ದೀನಿ. ಬನ್ನಿ, ಹಾಗಾದರೆ ಪೂರಿ ಜೊತೆಗೆ ಸ್ಟಫಿಂಗಿಗೆ ಆಲೂಗಡ್ಡೆ ಬೇಡವಾ? ಆಲೂಗಡ್ಡೆ ಒಂದನ್ನು ನಾನು ಬೇಯಿಸ್ಕೊಳ್ಳಿಕ್ಕೆ ಕುಕ್ಕರಲ್ಲಿ ಹಾಕಿದ್ದೀನಿ. 3 ವಿಸಿಲ್ ಆದರೆ ಸಾಕು.
3 ವಿಸಿಲ್ ರೆಡಿಯಾಗಿ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಹಸಿ ಬಟಾಣಿ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೋಝನ್ ಪೀಸ್ ಇದು, ಅಥವಾ ಕಡಲೆಕಾಳನ್ನು ನೆನೆಸ್ಬಿಟ್ಟು ಅದನ್ನು ಕೂಡ ಆಲೂಗಡ್ಡೆಯಲ್ಲೇ ಬೇಯಿಸ್ಬಿಟ್ಟು ಹಾಕ್ಬೋದು. ನಾನು ಫ್ರೋಝನ್ ಪೀಸನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಇವನ್ನೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಬೌಲ್ ಚಿಕ್ಕದಾಗಿದೆ, ಹಾಗಾಗಿ ನಾನು ಅಗಲವಾದ ಬೌಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ನಂತರ ಜೀರಾ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ನಂತರ ಚಾಟ್ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿದರೆ ಸಾಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಮಾಡಿರುವಂತಹ ಪಾನಿಯನ್ನು 1-2 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದೇ ಇದ್ದರೂ ಕೂಡ ನಡೆಯುತ್ತೆ. ನಾನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೈಲಾನ್ ಶೇವನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ಥರ ಶೇವ್ ಆದರೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಒಂದು ಬಾಣಲೆಯೆಲ್ಲ ಇಟ್ಟಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಪುರಿ ಮುಂಚೆನೇ ನಾನು ಮಾರ್ಕೆಟಿಂದ ತಂದಿರೋದು, ಆ ಪುರಿಯನ್ನು ಕರಿತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಎಲ್ಲ ಪುರಿಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಉಬ್ಬು ಬರ್ತಾ ಇದೆ. ಇದು ರೆಡಿಮೇಡ್ ಪುರಿ. ನೋಡಿ, ಪುರಿನೂ ಕರೆದಾಯಿತು. ಪಾನಿಪುರಿ ಮಾಡಲಿಕ್ಕೆ ಆಲೂಗಡ್ಡೆ ಸ್ಟಫಿಂಗಿಗೆ ಪಾನಿನೂ ಮಾಡಿಟ್ಟಿದ್ದೀನಿ, ಪುರಿನೂ ಕರೆದಿಟ್ಕೊಂಡಿದ್ದೀನಿ, ಮತ್ತು ಶೇವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಪುರಿಗಳು. ಹಾಗಾದರೆ ಬನ್ನಿ ಪಾನಿಪುರಿ ಮಾಡೋಣ. ರೆಡಿ ಮಾಡಿರುವಂಥ ಪಾನಿಗೆ ಬೂಂದಿ ಕಾಳನ್ನು ಸೇರಿಸ್ತಾ ಇದ್ದೀನಿ. ಅದು ಪಾನಿಪುರಿಗೆ ಇನ್ನು ಟೇಸ್ಟ್ ಕೊಡುತ್ತೆ. ತುಂಬ ಹೊತ್ತು ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಪಟ ಅಂತ ಪುರಿಗಳನ್ನು ಮಧ್ಯ ಒಡೆದ್ಬಿಟ್ಟು ಮಾಡಿರುವಂತಹ ಆಲೂಗಡ್ಡೆ ಸ್ಟಫಿಂಗನ್ನು ಹಾಕಿ ಪಾನಿಯೆಲ್ಲ ಅದ್ಬಿಟ್ಟು ಶೇವನ್ನು ಹಾಕಿಬಿಟ್ಟು ತಿಂತಾ ಇರೋದು. ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಫಿದಾ ಆಗೋದಂತೂ ಗ್ಯಾರಂಟಿ. ಈ ರೆಸಿಪಿಯನ್ನು ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.